ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 4/4/26. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ಬಿಂದು ತಂದೆ ಮತ್ತು ಬಾದಶಾಹಿ ಅಂದರೆ ಸ್ವರ್ಗದ ರಾಜ್ಯ ನೆನಪು ಮಾಡಿದಾಗ ರಮಣೀಕರಾಗುವಿರಿ. ತಂದೆಯು ರಮಣೀಕ ಇದ್ದಾರೆ ಅಂದರೆ ಅವರ ಮಕ್ಕಳು ಸಹ ರಮಣೀಕ ಇರಬೇಕು. ಪ್ರಶ್ನೆ: ದೇವತೆಗಳ ಚಿತ್ರಗಳ ಆಕರ್ಷಣೆ ಎಲ್ಲರಿಗೂ ಯಾಕೆ ಆಗುವುದು? ಅದರಲ್ಲಿ ಯಾವ ವಿಶೇಷ ಗುಣವಿದೆ? ಉತ್ತರ ಆಗಿದೆ, ದೇವತೆಗಳು ಬಹಳ ರಮಣೀಕ ಮತ್ತು ಪವಿತ್ರರಾಗಿದ್ದಾರೆ. ರಮಣೀಕತೆಯ ಕಾರಣ ಅವರ ಚಿತ್ರಗಳದ್ದು ಸಹ ಆಕರ್ಷಣೆ ಆಗುವುದು. ದೇವತೆಗಳಲ್ಲಿ ಪವಿತ್ರತೆಯ ವಿಶೇಷ ಗುಣ ಇದೆ. ಈ ಗುಣದ ಕಾರಣವೇ ಅಪವಿತ್ರ ಮನುಷ್ಯರು ಬಾಗ್ತಾರೆ. ರಮಣೀಕತೆ ಯಾರಿರಲು ಸಾಧ್ಯ? ಯಾರಲ್ಲಿ ಸರ್ವ ದೈವಿ ಗುಣಗಳಿದೆ, ಯಾರು ಸದಾ ಖುಷಿಯಲ್ಲಿರ್ತಾರೆ ಅವರು ರಮಣೀಕರಿರ್ತಾರೆ. ಅರ್ಥಾತ್ ಬಾಬಾ ಹೇಳ್ತಾರೆ, ರಮಣೀಕತೆ ಅಂದರೆ ಹಸನ್ಮುಖತೆ, ಹರ್ಷಿತತೆ ಇರೋದು ರಮಣೀಕತೆ ಮತ್ತು ದೈವಿ ಗುಣ ಇರಬೇಕು. ಓಂ ಶಾಂತಿ. ಆತ್ಮಗಳು ಮತ್ತು ಪರಮಾತ್ಮನ ಮೇಳ ಎಷ್ಟು ಅದ್ಭುತ ಇದೆ. ಹೇಗೆ ಬೇಹದ್ದಿನ ತಂದೆಗೆ ನೀವೆಲ್ಲ ಮಕ್ಕಳಾಗಿದ್ದೀರೋ ಅಂದರೆ ಮಕ್ಕಳು ಎಷ್ಟು ರಮಣೀಕತೆ ಇರಬೇಕು. ದೇವತೆಗಳಲ್ಲಿ ರಮಣೀಕತೆ ಇರ್ತದೆ ಅಂದರೆ ಪ್ರಸನ್ನತೆ, ಹಸನ್ಮುಖತೆ, ಹರ್ಷಿತತೆ. ಆದರೆ ರಾಜಧಾನಿ ಆಗಿದೆ ಬಹಳ ದೊಡ್ಡದು, ವಿಶಾಲ. ಎಲ್ಲರೂ ಒಂದೇ ರೀತಿ ಏಕರಸ ರಮಣೀಕ ಇರಲು ಸಾಧ್ಯವಿಲ್ಲ. ನಂತರ ಕೆಲವೊಂದು ಮಕ್ಕಳು ಬಹಳ ರಮಣೀಕ ಇರ್ತಾರೆ ಅವಶ್ಯವಾಗಿ. ರಮಣೀಕರು ಯಾರು ಇರ್ತಾರೆ? ಯಾರು ಸದಾ ಖುಷಿಯಲ್ಲಿರ್ತಾರೆ, ಯಾರಲ್ಲಿ ದೈವಿ ಗುಣಗಳಿದೆ. ಇಲ್ಲಿ ರಾಧೆ ಕೃಷ್ಣ ಇತ್ಯಾದಿ ರಮಣೀಕರಿದ್ದಾರಲ್ವಾ, ಅವರಲ್ಲಿ ಬಹಳ ಆಕರ್ಷಣೆ ಇದೆ. ಯಾವ ಆಕರ್ಷಣೆ ಇದೆ? ಪವಿತ್ರತೆಯ ಆಕರ್ಷಣೆ ಇದೆ. ಅವರ ಚರಣಗಳಲ್ಲಿ ಎಲ್ಲರೂ ಕೂಡ ಬಾಗ್ತಾರೆ. ಎಷ್ಟು ಅವರಲ್ಲಿ ಶಕ್ತಿ ಇದೆ. ಬಲೆ ಸನ್ಯಾಸಿಗಳಿರ್ತಾರೆ, ಆದರೂ ಅವರು ದೇವತೆಗಳ ಎದುರಲ್ಲಿ ಅವಶ್ಯ ಬಾಗ್ತಾರೆ. ಬಲೆ ಕೆಲವೊಬ್ರು ಬಹಳ ಗಮಂಡಿಗಳು, ಅಭಿಮಾನ ಅಹಂಕಾರದವರು ಇರ್ತಾರೆ. ಗಮಂಡ್ ಅಂದ್ರೆ ಮತ್ತೆ ದೇವತೆಗಳ ಎದುರಲ್ಲಿ ಅಥವಾ ಶಿವನ ಎದುರಲ್ಲಿ ತಲೆ ಬಾಗ್ತಾರೆ. ಸ್ವಭಾವ ಗಮಂಡಿದ್ರು ದೇವತೆಗಳಿಗೆ, ಪರಮಾತ್ಮ ಶಿವನಿಗೆ ಬಾಗ್ತಾರೆ. ದೇವತೆಗಳ ಚಿತ್ರಗಳ ಎದುರಲ್ಲಿ ಬಾಗ್ತಾರೆ. ಯಾಕೆಂದ್ರೆ ತಂದೆಯು ರಮಣೀಕ ಅಂದ್ರೆ ತಂದೆಯ ಮಕ್ಕಳಾಗೋದ್ರಿಂದ ದೇವಿ ದೇವತೆಗಳು ಕೂಡ ರಮಣೀಕರಿರ್ತಾರೆ. ಅವರಲ್ಲಿ ಆಕರ್ಷಣೆ ಇರುವುದು ಪವಿತ್ರತೆ. ಇದು ಅಲ್ಲಿ ಆಕರ್ಷಣೆ ಯಾರ್ದಾಗ್ತದೆ? ಆ ಆಕರ್ಷಣೆ ಸತ್ಯುಗದಲ್ಲಿ ದೇವತೆಗಳದು. ಇದುವರೆಗೂ ಸಹ ಮೂರ್ತಿಯಲ್ಲೂ ಆಕರ್ಷಣೆ ಆಗ್ತಾ ಬಂದಿದೆ. ಅದಕ್ಕೆ ಎಷ್ಟು ಇವರಲ್ಲಿ ಆಕರ್ಷಣೆ ಇದೆ ಅಷ್ಟು ನಿಮ್ಮಲ್ಲಿ ಆಕರ್ಷಣೆ ಇರಬೇಕು. ಯಾವುದು? ಪವಿತ್ರತೆ. ಇದು ಯಾರು ಅರ್ಥ ಮಾಡ್ಕೊಳ್ತಾರೆ ನಾವು ಲಕ್ಷ್ಮೀ ನಾರಾಯಣ ಆಗ್ತೇವೆ ಅಂತ, ನಿಮ್ಮ ಈ ಸಮಯದ ಆಕರ್ಷಣೆ ಮತ್ತೆ ಅವಿನಾಶಿ ಆಗುವುದು. ಎಲ್ಲರದು ಆಗೋದಿಲ್ಲ. ನಂಬರ್ ವಾರ್ ಇದ್ದಾರಲ್ವಾ, ಭವಿಷ್ಯದಲ್ಲಿ ಯಾರು ಶ್ರೇಷ್ಠ ಪದವಿ ಪಡೆಯುವಂಥವ್ರಿದ್ದಾರೆ ಅವರಲ್ಲಿ ಇಲ್ಲಿಯೇ ಆಕರ್ಷಣೆ ಆಗುವುದು. ಏಕೆಂದ್ರೆ ಆತ್ಮ ಪವಿತ್ರವಾಗುವುದು.
ನಿಮ್ಮಲ್ಲಿ ಜಾಸ್ತಿ ಆಕರ್ಷಣೆ ಯಾರಲ್ಲಿರ್ತದೆ? ಯಾರು ವಿಶೇಷ ನೆನಪಿನ ಯಾತ್ರೆಯಲ್ಲಿರ್ತಾರೆ? ಯಾತ್ರೆಯಲ್ಲಿ ಪವಿತ್ರರು ಅವಶ್ಯವಾಗಿ ಇರ್ತಾರೆ. ಪವಿತ್ರತೆಯಲ್ಲಿಯೇ ಆಕರ್ಷಣೆ ಇದೆ. ಪವಿತ್ರತೆಯ ಆಕರ್ಷಣೆ ನಂತರ ಶಿಕ್ಷಣದಲ್ಲೂ ಆಕರ್ಷಣೆ ಬರುವುದು. ಇಲ್ಲಿ ನಿಮ್ಗೀಗ ಗೊತ್ತಾಗಿದೆ. ನೀವು ಇವರು ಅಂದ್ರೆ ಲಕ್ಷ್ಮೀನಾರಾಯಣರ ಕರ್ತವ್ಯ ಆಕ್ಯುಪೇಷನ್ ಅನ್ನು ತಿಳ್ಕೊಂಡಿರಿ. ಅವರಲ್ಲಿ ಎಷ್ಟು ತಂದೆಯನ್ನು ಅವರು ನೆನಪು ಮಾಡಿದ್ದಾರೆ. ಇಲ್ಲಿ ಯಾರು ಇಷ್ಟು ರಾಜ್ಯವನ್ನ ಪಡೆದಿದ್ದಾರೆ? ಇವರು ಲಕ್ಷ್ಮೀನಾರಾಯಣರು ಅವಶ್ಯ ರಾಜಯೋಗದಿಂದಲೇ ಪಡೆದಿದ್ದಾರೆ. ಈ ಸಮಯ ನೀವು ಪದವಿ ಪಡೆಯೋದಕ್ಕೆ ಇಲ್ಲಿ ಬಂದಿರಿ. ತಂದೆ ಕುತ್ಕೊಂಡು ನಿಮ್ಗಿಲ್ಲಿ ರಾಜಯೋಗವನ್ನ ಕಲಿಸ್ಕೊಡ್ತಿದ್ದಾರೆ. ಇದು ಬಹಳ ಗಟ್ಟಿ ಪಕ್ಕಾ ನಿಶ್ಚಯ ಮಾಡ್ಕೊಳ್ಬೇಕು. ಅದಕ್ಕೆ ಇಲ್ಲಿ ಬಂದಿರಿ. ತಂದೆ ಇಲ್ಲಿದ್ದಾರೆ. ಓದಿಸುವಂಥವ್ರು ಇಲ್ಲಿಯೇ ತಂದೆ ಇರೋದು, ಜೊತೆಯಲ್ಲಿ ಕರ್ಕೊಂಡು ಹೋಗೋದಕ್ಕೆ. ಅದಕ್ಕೆ ಇಲ್ಲಿ ಗುಣ ಸದಾ ಇರಬೇಕು, ಸದಾ ಹರ್ಷಿತ ಮುಖ ಇರಬೇಕು. ಸದಾ ಹರ್ಷಿತ ಯಾವಾಗಿರ್ತೀರಿ? ಯಾವಾಗ ತಂದೆ ಬಿಂದು ನನ್ನು ನೆನಪು ಮಾಡ್ತೀರಿ, ನೆನಪಲ್ಲಿರ್ತೀರಿ. ಮತ್ತು ಬೇ ಅರ್ಥಾತ್ ಸ್ವರ್ಗದ ಬಾದಶಾಹಿ ನೆನಪಿರ್ತದೆ. ಹಾಗೂ ಇದರಿಂದ ನೀವು ತಂದೆ ನೆನಪು, ಸ್ವರ್ಗದ ರಾಜ್ಯದ ನೆನಪು. ಇದರಿಂದ ಬಹಳ ರಮಣೀಕರಿರ್ತೀರಿ. ನೀವು ಮಕ್ಕಳೀಗ ತಿಳ್ಕೊಂಡಿರಿ. ನಾವಿಲ್ಲಿ ರಮಣೀಕರಾಗಿ ನಂತರ ಭವಿಷ್ಯದಲ್ಲಿ ಈ ರೀತಿ ರಮಣೀಕರು ಅರ್ಥಾತ್ ಪೂಜಿಸುವ ದೇವತೆಗಳಾಗ್ತೀರಿ. ಇಲ್ಲಿ ಶಿಕ್ಷಣದಿಂದಲೇ ಅಮರಪುರಿಯಲ್ಲಿ ಹೋಗೋದು. ಇಲ್ಲಿ ಸತ್ಯ ಬಾಬಾ ನಿಮಗೆ ಸತ್ಯ ಸಂಪಾದನೆಯನ್ನು ಮಾಡಿಸ್ತಿದ್ದಾರೆ. ಇಲ್ಲಿ ಸತ್ಯ ಸಂಪಾದನೆಯೇ ಜೊತೆ ನಡೆಯೋದು 21 ಜನ್ಮಗಳಿಗೋಸ್ಕರ. ನಂತರ ಭಕ್ತಿ ಮಾರ್ಗದಲ್ಲೇನು ಸಂಪಾದನೆ ಮಾಡ್ಕೊಳ್ತಾರೆ ಅದೆಲ್ಲ ಇರುವುದು ಅಲ್ಪಕಾಲದ ಸುಖಕ್ಕೋಸ್ಕರ. ಅಲ್ಲಿ ಯಾವುದೇ ಸದಾ ಜೊತೆ, ಯಾವುದು ನಿರಂತರ ಸದಾ ಜೊತೆ ಇರೋದಿಲ್ಲ. ಅದಕ್ಕೆ ಈ ಶಿಕ್ಷಣದಲ್ಲಿ ಮಕ್ಕಳು ಬಹಳ ಎಚ್ಚರಿಕೆ, ಅಲರ್ಟ್ ಇರಬೇಕು. ನೀವು ಸಾಧಾರಣ, ನಿಮಗೆ ಓದಿಸುವಂಥವರು ಎಷ್ಟು ಸಾಧಾರಣ ರೂಪದಲ್ಲಿದ್ದಾರೆ ಪರಮಾತ್ಮ. ಅದಕ್ಕೆ ಓದಿಸುವಂಥವರು ಸಾಧಾರಣ ಇರ್ತಾರಲ್ವಾ? ಇಲ್ಲ ಅಂದ್ರೆ ನಾಚಿಕೆ ಬರೋದು. ನಾವು ಓದುವಂಥವರು ಸಾಧಾರಣ ಇರಬೇಕು. ಓದಿಸೋ ತಂದೆ ಸಾಧಾರಣ ಇರುವಾಗ, ಇಲ್ಲ ಅಂದ್ರೆ ನಾಚಿಕೆ ಬರ್ತದೆ. ನಾವು ಶ್ರೇಷ್ಠ ಅರ್ಥಾತ್ ಉನ್ನತ ವಸ್ತ್ರಗಳು ಹೇಗೆ ಧರಿಸೋದು? ಶಿವಬಾಬಾ ಆಗ್ಲಿ, ಬ್ರಹ್ಮ ಬಾಬಾವರು ಸಹ ಎಷ್ಟು ಸಿಂಪಲ್ ಸಾಧಾರಣ ಇರುವಾಗ ಮಕ್ಕಳು ಹೈ ಕ್ಲಾಸ್ ಬಟ್ಟೆಗಳು ಹೆಂಗೆ ಹಾಕ್ಕೊಳಕ್ ಆಗ್ತದೆ? ನಮ್ಮ ಮಮ್ಮ ಬಾಬಾ ಎಷ್ಟು ಸಾಧಾರಣ ಇದ್ದಾರೆ. ಅದಕ್ಕೆ ನಾವು ಸಹ ಸಾಧಾರಣ ಇರಬೇಕು. ಇಲ್ಲಿ ಯಾಕೆ ಸಾಧಾರಣ ಇರ್ತೇವೆ? ಏಕೆಂದ್ರೆ ಇಲ್ಲಿ ವನವಾಸದಲ್ಲಿದ್ದೇವಲ್ವಾ. ಈಗ ನೀವು ಹೋಗ್ಬೇಕು. ಇಲ್ಲಿ ಯಾವುದೇ ಮದುವೆ ಇತ್ಯಾದಿ ಇರೋದಿಲ್ಲ. ಅಲ್ಲಿ ಜನ ಯಾವಾಗ ಮದುವೆ ಮಾಡ್ತಾರೆ ಅಂದ್ರೆ ಕುಮಾರಿ ವನವಾಹದಲ್ಲಿ ಇರ್ತಾರೆ. ಅಂದ್ರೆ ಮೊದಲು ಒಂದು ಪದ್ಧತಿ ಪ್ರಕಾರ ಮೊದಲಿನ ಕಾಲದಲ್ಲಿ ಮೊದಲು ಹಳೆ ಬಟ್ಟೆಗಳು ಧರಿಸ್ಕೊಳ್ತಾರೆ, ಎಣ್ಣೆ ಇತ್ಯಾದಿ ಹಚ್ಚುತ್ತಾರೆ. ಏಕೆಂದ್ರೆ ಪ್ರಿಯತಮನ ಮನೆಗೆ ಹೋಗ್ತಾರೆ. ಮತ್ತೆ ಬ್ರಾಹ್ಮಣರ ಮೂಲಕ ನಿಶ್ಚಿತಾರ್ಥ ಮಾಡಿಸ್ತಾರೆ. ನಿಮಗೂ ಈಗ ಹೋಗಬೇಕು ಪ್ರಿಯತಮಾರ್ಥಾತ್ ಶಿವಬಾಬೋರ ಮನೆಗೆ. ರಾವಣಪುರಿಯಿಂದ ರಾಮಪುರಿ ಅಥವಾ ವಿಷ್ಣುಪುರಿಯಲ್ಲಿ ಸ್ವರ್ಗದಲ್ಲಿ ನೀವೀಗ ಹೋಗ್ಬೇಕು. ಅದಕ್ಕೆ ವನವಾಸದ ಪದ್ಧತಿ ಇದೆ. ಅದಕ್ಕೆ ಇಟ್ಟಿರೋದು. ಯಾರಾದ್ರೂ ಅಭಿಮಾನ ದೇಹದ್ದು ಅಥವಾ ಬಟ್ಟೆಗಳದ್ದು ಇತ್ಯಾದಿ ಯಾವ ಥರದ್ದು ಇಲ್ಲಿ ಬರಬಾರ್ದು. ಯಾಕೆಂದ್ರೆ ನಾವೀಗ ಹೋಗೋರು. ಬಾಬಾ ಹೇಳ್ತಾರೆ, ಯಾರಿಗಾದ್ರೂ ಹಗುರ ಅಂದ್ರೆ ಸಾಧಾರಣ ಒಂದು ಸೀರೆ ಇದೆ ಅಂದ್ರೆ ಬೇರೆಯವ್ರನ್ನು ನೋಡ್ತಾರೆ, ಇವ್ರ ಹತ್ರ ಎಷ್ಟು ಉನ್ನತ ಸೀರೆ ಇದೆ. ಅದು ವಿಚಾರ ನಡೀತದೆ, ವಿಚಾರ ಮಾಡ್ತಾರೆ. ಇಲ್ಲಿ ಅಂತೂ ವನವಾಸದಲ್ಲಿ ಇಲ್ಲ ಅಂತ. ಅಂದ್ರೆ ಬಾಬೋರ ಯಜ್ಞದಲ್ಲಿ ಎಲ್ಲರೂ ಸಮಾನರಿರ್ಬೇಕು. ಒಬ್ರು ಕಾಸ್ಟ್ಲಿ ಬಟ್ಟೆ, ಒಬ್ರು ಸಾಧಾರಣ ಬಟ್ಟೆ, ಆ ಥರ ಅಲ್ಲ. ನಾವೆಲ್ಲ ಈಗ ವನವಾಸದಲ್ಲಿದ್ದೇವೆ. ಅದಕ್ಕೆ ವಿಚಾರ ಮಾಡಬೇಕು. ಈಗ ನಾವು ವನವಾಸದಲ್ಲಿ ಇದ್ದೇವಲ್ವಾ,
ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ಸನ್ಯಾಸಿಗಳು, ಪುರುಷಾರ್ಥಿ, ವನವಾಸ ಅನ್ನೋದು ಎಲ್ಲಿ ನೆನಪಿರ್ತದೆ? ಅಂದ್ರೆ ನೀವು ವನವಾಸದಲ್ಲಿ ಈ ರೀತಿ ಸಾಧಾರಣ ಇರಬೇಕು. ಯಾರಾದ್ರೂ ಇಷ್ಟು ಶ್ರೇಷ್ಠ ಜ್ಞಾನ ಕೊಡ್ತಾರೆ ಅಂದ್ರೆ ಎಷ್ಟು ನಶೆ ಏರಿರಬೇಕು. ಬಾಬಾ ಹೇಳ್ತಾರೆ, ಇಷ್ಟು ಜ್ಞಾನ ನೀವು ಬೇರೆಯವ್ರಿಗೆ ಕೊಟ್ಟರು ಕೂಡ ಅವರಿಗೂ ಈ ಜ್ಞಾನ ಬಾಣ ನಾಟ್ಕೊಳ್ತದೆ. ಬಲೆ ಪಾತ್ರೆಗಳು ತೊಳಿಬಹುದು ಅಥವಾ ಬಟ್ಟೆಗಳು ತೊಳಿಬಹುದು. ನಿಮ್ಮ ಎದುರಲ್ಲಿ ಯಾವುದೇ ಸೇವೆ ಇದ್ರೂ ಸಹ ನೀವು ತಕ್ಷಣ ಬಿಂದು ತಂದೆಯ ನೆನಪನ್ನು ಮಾಡಿಸಿ. ಬಟ್ಟೆ ತೊಳಿತಾ ಇರ್ಬೋದು, ಪಾತ್ರೆ ತೊಳೆಯುತ್ತಿರ್ಬೋದು, ಆದ್ರೂ ಕೆಲಸ ಸಾಧಾರಣ ಇದ್ರೂ ನೀವು ತಕ್ಷಣ ಆ ಸೇವೆ ಮಾಡೋರ್ಗೂ ಬಿಂದು ತಂದೆ ನೆನಪು ಮಾಡಿಸಿ. ನಿಮಗೀಗ ನಶೆ ಏರಿರಬೇಕು ಹಾಗೂ ಸಾಧಾರಣ ವಸ್ತ್ರಗಳಲ್ಲಿ ಕುಳಿತು ಬೇರೆಯವ್ರಿಗೆ ಜ್ಞಾನ ಕೊಡ್ತೀರಂದ್ರೆ ಅವ್ರಿಗೆ ಆಶ್ಚರ್ಯ ಆಗ್ತದೆ. ಇವರೆಷ್ಟು ಸಿಂಪಲ್, ಸಾಧಾರಣ ಇದ್ದಾರೆ, ಆದ್ರೆ ಇವರಲ್ಲಿ ಎಷ್ಟು ಶ್ರೇಷ್ಠ ಜ್ಞಾನ ಇದೆ. ಈ ಜ್ಞಾನ ಗೀತೆಯಲ್ಲಿದೆ ಹಾಗೂ ಭಗವಂತ ಈ ಜ್ಞಾನ ಕೊಟ್ಟಿದ್ದಾರೆ. ರಾಜಯೋಗ ಅಂತೂ ಗೀತೆಯ ಜ್ಞಾನನೇ ಆಗಿದೆ. ಅದಕ್ಕೆ ನಮ್ಗಿಲ್ಲಿ ನಶೆ ಏರಿರಬೇಕು. ಹೇಗೆ ಬ್ರಹ್ಮ ಬಾಬಾ ತಮ್ಮ ಉದಾಹರಣೆ ಹೇಳ್ತಾ ಇದ್ದಾರೆ. ಶಿವಬಾಬಾ ಬ್ರಹ್ಮ ಬಾಬಾವ್ರನ್ನ ತೋರಿಸ್ತಾರೆ, ತಿಳ್ಕೊಳ್ಳಿ. ನಾವು ಮಕ್ಕಳ ಜೊತೆ ಏನಾದ್ರೂ ಆಟ ಆಡ್ತಿದ್ದೇನೆ, ಯಾರಾದ್ರೂ ಜಿಜ್ಞಾಸು ಎದುರುಗಡೆ ಬರ್ತಾರೆ, ಆಗ ತಕ್ಷಣ ಅವರಿಗೆ ತಂದೆಯ ಪರಿಚಯ ಕೊಡ್ತೇನೆ. ಯೋಗದ ಶಕ್ತಿ, ಯೋಗ ಬಲ ಇರುವ ಕಾರಣ ಅವರು ಅಲ್ಲಿ ನಿಂತೋಗ್ಬಿಡ್ತಾರೆ. ಆಶ್ಚರ್ಯವಾಗ್ತದೆ. ಇಷ್ಟು ಸಾಧಾರಣ ವ್ಯಕ್ತಿ ಅಂದ್ರೆ ಉಡುಗೆ ತೊಡುಗೆ ಸಾಧಾರಣ, ಆದ್ರೆ ಇವರಲ್ಲಿ ಎಂಥ ಅದ್ಭುತ ಶಕ್ತಿ ಇದೆ ಅದನ್ನ ಅವರು ಅನುಭವ ಮಾಡ್ತಾರೆ. ಮತ್ತೆ ಅವರು ಏನೂ ಮಾತಾಡಕ್ಕಾಗೋದಿಲ್ಲ, ಅಷ್ಟು ಅವರು ಅದ್ಭುತ ಅನುಭವದಲ್ಲಿ ನಿಲ್ತಾರೆ. ಮುಖದಿಂದ ಯಾವ ಮಾತು ಬರೋದಿಲ್ಲ. ಹೇಗೆ ನೀವು ವಾಣಿಯಿಂದ ಅತೀತ ದೂರ ಆಗ್ತೀರಿ, ಹಾಗೆ ಅವರು ಸಹ. ಅಂದ್ರೆ ನಾವು ಇಷ್ಟು ಸರಳ ಚಿತ್ತ, ಸಿಂಪಲ್, ಶಿವಬಾಬಾವ್ರ ನೆನಪಲ್ಲಿದ್ದು ಜ್ಞಾನ ಕೊಟ್ರೆ ಎದುರಲ್ಲಿರೋರು ಮಂತ್ರ ಮುಗ್ದಾಗಿ ಅವರು ಮೈ ಮರೆತು ಜ್ಞಾನ ಕೇಳ್ತಾರೆ. ಬ್ರಹ್ಮ ಬಾಬಾ ಆ ಥರ ಮಾಡ್ತಿದ್ರು. ಮಕ್ಕಳ ಜೊತೆ ಕೆಲಸ ಮಾಡ್ತಾ ಮಾತಾಡ್ತಾ ಇದ್ರು, ಬೇರೆಯವ್ರಿಗೆ ಜ್ಞಾನ ಕೊಟ್ರೆ ಆ ಥರ ಅನುಭವ ಆಗ್ತಿತ್ತು. ಅದಕ್ಕೆ ಬಾಬಾ ಹೇಳ್ತಾರೆ, ಹೇಗೆ ನೀವು ಶಬ್ದ ವಾಣಿಯಿಂದ ಅತೀತ ಆಗ್ತೀರಿ, ಹಾಗೆ ಅವರು ಕೂಡ ಶಬ್ದದಿಂದ ಅತೀತ ಸೈಲೆನ್ಸ್ ಅಲ್ಲಿ ಹೋಗ್ತಾರೆ. ಈ ನಶೆ ಒಳಗಡೆ ನಿಮ್ಗಿರ್ಬೇಕು. ಯಾವುದೇ ಸೋದರ ಅಥವಾ ಸೋದರಿ ಬರ್ಲಿ, ಅವರಿಗೆ ಮೊಟ್ಟ ಮೊದಲು ಅವರಿಗೆ ನಿಲ್ಲಿಸಬೇಕು. ವಿಶ್ವದ ಮಾಲೀಕರು ಮಾಡುವಂತ ತಂದೆ ಇಲ್ಲಿ ಮತ ಕೊಡ್ತಿದ್ದಾರೆ ಅಂದ್ರೆ ತಂದೆಯ ಪರಿಚಯದ ಚಿತ್ರ ಮುಂದೆ ನಿಲ್ಲಿಸಿ, ಅದು ಫಸ್ಟ್ ಕೊಡಿ. ಒಳಗೆ ಇಷ್ಟು ನಶೆ ಇರಬೇಕು ನಮ್ಗೆ, ಹೇಳೋರ್ಗೂ ಕೂಡ. ನಿಮ್ಮ ಲಗನ್ ನಲ್ಲಿ ನೀವು ನಿಂತ್ಕೊಳ್ಬೇಕು, ಅಂದ್ರೆ ಉತ್ಸಾಹದಲ್ಲಿ. ಬಾಬಾ ಸದಾ ಹೇಳ್ತಾರೆ, ನಿಮ್ಮ ಹತ್ರ ಜ್ಞಾನ ಅಂತೂ ಇದೆ, ಆದ್ರೆ ಯೋಗದ ಹರಿತ ಇಲ್ಲ. ಪವಿತ್ರತೆ ಮತ್ತು ನೆನಪಿನಲ್ಲಿರೋದ್ರಿಂದ ಆ ಹರಿತ ತುಂಬೋದು. ನೆನಪಿನ ಯಾತ್ರೆಯಿಂದ ನೀವು ಪವಿತ್ರರಾಗ್ತೀರಿ, ಶಕ್ತಿ ಸಿಗ್ತದೆ. ಜ್ಞಾನ ಅಂತೂ ಇದೆ, ಇದು ಜ್ಞಾನ ಧನದ ಮಾತು. ಹೇಗೆ ಸ್ಕೂಲಲ್ಲಿ ಶಿಕ್ಷಣ ಓದ್ತಾರೆ, MA BA ಇತ್ಯಾದಿ ಡಿಗ್ರಿ ಮಾಡ್ತಾರೆ, ಅಂದ್ರೆ ಅಷ್ಟು ಮತ್ತೆ ಹಣ ಸಿಗ್ತದೆ. ಇಲ್ಲಿ ಎರಡನೇ ಮಾತು, ಭಾರತದ ಪ್ರಾಚೀನ ಯೋಗ ಪ್ರಸಿದ್ಧಿ ಇದೆ. ಇದು ನೆನಪು, ಯೋಗ ಸ್ಮೃತಿ. ತಂದೆ ಸರ್ವಶಕ್ತಿಮಾನ್. ಮಕ್ಕಳಿಗೆ ತಂದೆಯಿಂದ ಶಕ್ತಿ ಸಿಗೋದು. ಮಕ್ಕಳು ಒಳಗೆ ಇದನ್ನ ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಆತ್ಮಗಳು, ಬಾಬನ ಸಂತಾನರು. ಆದ್ರೆ ಬಾಬನಷ್ಟು ನಾವು ಪವಿತ್ರರಿಲ್ಲಲ್ವಾ? ಈಗ ಆಗಬೇಕು. ಈಗ ಗುರಿ ಉದ್ದೇಶ ಇಲ್ಲಿದೆ. ಯೋಗದಿಂದ ನೀವು ಪವಿತ್ರರಾಗ್ತೀರಿ. ಯಾರು ಅನನ್ಯ ಮಕ್ಕಳಿದ್ದಾರೆ ಅವ್ರು ಇಡೀ ದಿನ ಇದೇ ವಿಚಾರ ಮಾಡ್ತಿರ್ತಾರೆ. ಯಾರೇ ಬಂದ್ರು ಅವರಿಗೆ ನಾವು ದಾರಿ ತೋರಿಸಬೇಕು, ದಯೆ ಬರಬೇಕು. ಅವರು ಬುದ್ಧಿಯ ಕುರುಡರಲ್ವಾ, ಉರುಗೋಲಾಗಬೇಕು. ಕುರುಡರಿಗೆ ಉರುಗೋಲು ಅಂದ್ರೆ ಕೋಲ್ ಹಿಡ್ಕೊಂಡು ನಡೀತಾರಲ್ವಾ. ಇಲ್ಲಿ ಎಲ್ಲ ದಂಧೆಗಳು ಇದೆ, ಜ್ಞಾನ ಚಕ್ಷು ಇಲ್ಲ. ಎಲ್ಲರೂ ಕುರುಡರಾಗಿದ್ದಾರೆ ಅಂದರು, ಅವರಲ್ಲಿ ಜ್ಞಾನದ ನೇತ್ರ ಇಲ್ಲ.
ಈಗ ನಿಮ್ಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಅದಕ್ಕೆ ನೀವೆಲ್ಲ ನಾಲೆಜ್ ಜ್ಞಾನ ತಿಳ್ಕೊಂಡಿದ್ದೀರಿ. ಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಈಗ ನೀವು ತಿಳ್ಕೊಂಡಿರಿ. ಇಲ್ಲಿ ಎಲ್ಲ ಭಕ್ತಿ ಮಾರ್ಗದ ಮಾತುಗಳು ಹೊರಗೆ. ನೀವು ಮೊದಲು ಇದು ಈ ತರ ತಿಳ್ಕೊಂಡಿದ್ರೇನು? ಕೆಟ್ಟದ್ದನ್ನು ನೋಡ್ಬೇಡಿ, ಕೇಳ್ಬೇಡಿ, ಮಾತಾಡಬೇಡಿ. ಈ ಚಿತ್ರ ಯಾಕೆ ಮಾಡಲ್ಪಟ್ಟಿದೆ? ಜಗತ್ತಲ್ಲಿ ಯಾರಿಗೂ ಇದರ ಅರ್ಥ ತಿಳ್ಕೊಂಡಿಲ್ಲ. ಈಗ ನೀವು ತಿಳ್ಕೊಂಡಿರಿ. ಹೇಗೆ ತಂದೆ ಜ್ಞಾನ ಪೂರ್ಣರಾಗಿದ್ದಾರೆ, ನೀವವರ ಮಕ್ಕಳು. ಈಗ ಜ್ಞಾನ ಪೂರ್ಣರಾಗ್ತಿದ್ದೀರಿ. ನಂಬರ್ ವಾರ್ ಪುರುಷಾರ್ಥ ಅನುಸಾರ. ಕೆಲವರಂತೂ ಅವರಿಗೆ ಬಹಳ ನಶೆ ಏರಿರ್ತದೆ. ವಾ ಬಾಬನ ಮಗು ಆಗಿ ಮತ್ತು ಬಾಬನಿಂದ ಪೂರ್ಣ ಆಸ್ತಿ ಪಡೆದಿಲ್ಲ ಅಂದ್ರೆ ಮಕ್ಕಳಾಗಿ ಏನ್ ಮಾಡಿದ್ವಿ? ಪ್ರತಿನಿತ್ಯ ರಾತ್ರಿ ತಮ್ಮ ಲೆಕ್ಕಪತ್ರ ನೋಡ್ಕೊಳ್ಳಿ. ಯಾವುದು? ಪುರುಷಾರ್ಥದ್ದು. ಬಾಬಾ ವ್ಯಾಪಾರಿಯಾಗಿದ್ದಾರಲ್ವಾ? ಬ್ರಹ್ಮ ಬಾಬಾ ಹೇಳ್ತಾರೆ ಅನುಭವ. ವ್ಯಾಪಾರಿ ಜನಗಳು ಲೆಕ್ಕಪತ್ರ ತೆಗೆಯೋದು ಅವರಿಗೆ ಬಹಳ ಈಸಿ ಇರ್ತದೆ. ಗೌರ್ಮೆಂಟ್ ಸರ್ವೆಂಟ್ಸು ಅವರು ಲೆಕ್ಕಪತ್ರ ಅಷ್ಟು ತೆಗಿಯಲ್ಲ, ಅಥವಾ ಅವರು ವ್ಯಾಪಾರಸ್ಥರು ಆಗಿರಲ್ಲ. ವ್ಯಾಪಾರಿ ಜನಗಳು ಬಹಳ ಉತ್ತಮ ಅರ್ಥ ಮಾಡ್ಕೊಳ್ತಾರೆ, ಲಾಭ ನಷ್ಟ, ಅದಕ್ಕೆ ಲೆಕ್ಕ ತೆಗಿತಾರೆ. ಈ ಜ್ಞಾನ ಮಾರ್ಗ ಎಷ್ಟು ಲಾಭದ್ದು, ಎಷ್ಟು ಲಾಭ ಮಾಡ್ಕೊಂಡಿವಿ, ಇದು ಲೆಕ್ಕ ಇಡಿ ಅಂತಾರೆ ಬಾಬಾ. ನೀವು ಸಹ ವ್ಯಾಪಾರಿಗಳು ಜ್ಞಾನದಲ್ಲಿ. ನೀವು ನಿಮ್ಮ ಹಾನಿ ನಷ್ಟ ಅಥವಾ ನಿಮ್ಮ ಲಾಭ ಅರ್ಥ ಮಾಡ್ಕೊಂತೀರಲ್ವಾ? ಪ್ರತಿದಿನ ಪುರುಷಾರ್ಥದ ಖಾತೆ ನೋಡ್ಕೊಳ್ಳಿ. ನೀವು ನಿಮ್ಮ ಅಕೌಂಟ್ ಲೆಕ್ಕಪತ್ರ ಸಂಭಾಲನೆ ಮಾಡಿ. ಲಾಭದಲ್ಲಿದ್ದೇವೋ ನಷ್ಟದಲ್ಲಿದ್ದೇವೋ? ವ್ಯಾಪಾರಸ್ಥರಲ್ವಾ? ಗಾಯನ ಇದೆ ಅಲ್ವಾ? ಬಾಬಾ ಸೌದಾಗರ್ ಅಂದ್ರೆ ವ್ಯಾಪಾರ ಮಾಡುವಂಥವ್ರು. ಕೆಟ್ಟದ್ದೆಲ್ಲ ತಗೊಂಡು ಜ್ಞಾನ ರತ್ನಗಳು ಪ್ರಾಲಬ್ಧಿ ಕೊಡ್ತಾರೆ. ರತ್ನಾಗರ ರತ್ನಗಳ ವ್ಯಾಪಾರಿ, ಅವಿನಾಶಿ ರತ್ನಗಳ ವ್ಯಾಪಾರ ಮಾಡ್ತಾರೆ. ಈಗ ನಿಮ್ಗೆ ಅರ್ಥ ಆಗಿದೆ. ನಂಬರ್ ವಾರ್ ಪುರುಷಾರ್ಥ ಅನುಸಾರ. ಎಲ್ಲರೂ ಒಂದೇ ತರ ಚುರುಕು ಬುದ್ಧಿ ಇರಲ್ಲ. ಒಂದು ಕಿವಿಯಿಂದ ಕೇಳ್ತಾರೆ, ನಂತರ ಮತ್ತೊಂದರಿಂದ ಹೊರಗೆ ಹಾಕ್ಬಿಡ್ತಾರೆ. ಜೋಳಿಗೆಯಲ್ಲಿ ತೂತು ಬೀಳೋದ್ರಿಂದ ಎಲ್ಲ ಸೋರಿ ಹೋಗುವುದಲ್ವಾ? ಜೋಳಿಗೆ ತುಂಬೋದಿಲ್ಲ. ಹಾಗೆ ತಂದೆ ಹೇಳ್ತಾರೆ, ಈ ಜ್ಞಾನದನ ಎಷ್ಟು ಕೊಡ್ತೀರಿ ಅಷ್ಟು ಖಾಲಿ ಆಗಲ್ಲ. ಅವಿನಾಶಿ ಜ್ಞಾನ ರತ್ನಗಳಾಗಿದೆ ಅಲ್ವಾ? ತಂದೆ ರೂಪ ಬಸಂತಾಗಿದ್ದಾರೆ. ಆತ್ಮ ಅಂತೂ ಇದೆ, ಆದರೆ ಅದರಲ್ಲಿ ಬಾಬಾ ಆತ್ಮ ಜ್ಯೋತಿ, ಆದರೆ ಅವರಲ್ಲಿ ಜ್ಞಾನ ಇದೆ. ನೀವವರ ಮಕ್ಕಳು. ನೀವು ಸಹ ರೂಪ ಬಸಂತಾಗಿ ಆತ್ಮದಲ್ಲಿ ನಾಲೆಜ್ ತುಂಬಿಕೊಳ್ಬೇಕು. ಅವರ ರೂಪ ಇದೆ, ಬಲೆ ಆತ್ಮ ಅಂತ ಇದೆ, ಸಣ್ಣ ಸೂಕ್ಷ್ಮ ಜ್ಯೋತಿ. ಇದು ಒಂದು ರೂಪನೇ. ಅದನ್ನು ಅರ್ಥಕೊಳ್ಬೇಕು. ಪರಮಾತ್ಮ ಎಂದು ಅರ್ಥ ಆಗ್ತದಲ್ವಾ? ಜ್ಯೋತಿರ್ಬಿಂದು. ಸೋಮನಾಥನ ಭಕ್ತಿ ಮಾಡ್ತಾರೆ. ಇಷ್ಟು ಸಣ್ಣ ನಕ್ಷತ್ರ ಸೂಕ್ಷ್ಮ, ಅವ್ರದ್ದು ಹೇಗೆ ಪೂಜೆ ಮಾಡಕ್ಕಾಗ್ತದೆ? ಪೂಜೆಗೆ ದೊಡ್ಡ ದೊಡ್ಡ ಆಕಾರದ ಲಿಂಗವನ್ನ ಮಾಡಿಟ್ಟಿರ್ತಾರೆ. ಶಿವಲಿಂಗ ಒಂದು ದೊಡ್ಡ ಛತ್, ಸೀಲಿಂಗ್ ಅಷ್ಟು ದೊಡ್ಡದು ಮಾಡಿಟ್ಟಿರ್ತಾರೆ, ಅಂದ್ರೆ ಅಷ್ಟು ಅಗಲ ಎತ್ತರಕ್ಕೆ. ಹಾಗೆ ಸಣ್ಣ ಸೂಕ್ಷ್ಮ ಜ್ಯೋತಿ ಬಾಬಾ ಒರಿಜಿನಲಿ. ಆದರೆ ಅವರ ಕರ್ತವ್ಯ ಗುಣ ಮಹಾನ್ ಶ್ರೇಷ್ಠ ಅಲ್ವಾ? ಅದಕ್ಕೆ ಪದವಿ ದೊಡ್ಡದು ಅಂತ ದೊಡ್ಡ ಆಕಾರ ತೋರಿಸ್ತಾರೆ. ತಂದೆ ಕಲ್ಪದ ಮೊದಲು ಹೇಳಿದ್ರು, ಈ ಜಪ ತಪ ಇತ್ಯಾದಿಗಳಿಂದ ಯಾರು ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳಲ್ಲ. ಇವೆಲ್ಲ ಇನ್ನೂ ಕೆಳಗೆ ಬೀಳ್ತಾ ಬಂದ್ರು ಭಕ್ತಿ ವಿಧಾನದಿಂದ. ಅದಕ್ಕೆ CD ಚಿತ್ರದಲ್ಲಿ ತೋರಿಸಲಾಗಿದೆ. ನಿಮ್ಮದಂತೂ ಈಗ ಏರುವ ಕಲೆ ಆಗಿದೆ. ನೀವು ಬ್ರಾಹ್ಮಣರು ಮೊದಲನೇ ನಂಬರಿನ ದೇವತೆಗಳಾಗಿದ್ದೀರಿ, ಜಿನ್ ಆಗಿರಿ. ಮೊದಲನೇ ನಂಬರ್ ಜಿನ್. ಒಂದು ರಾಕ್ಷಸ ಕಥೆ ಇದೆ. ರಾಕ್ಷಸನಿಗೆ ಹೇಳಿದ್ರು, ರಾಕ್ಷಸ ಅಂದ ನನಗೆ ಕೆಲಸ ಕೊಡು. ಅವನಿಗೇನು ಹೇಳಿದ್ರು? ಮೆಟ್ಲು ಹತ್ತೋದು ಇಳಿಯೋದು ಅಂತ. ಅದಕ್ಕೆ ನಿಮಗಿಲ್ಲಿ ಬಾಬಾ ಕೆಲಸ ಕೊಡ್ತಾರೆ. CD ಚಿತ್ರದ ಜ್ಞಾನ ಇದೆ ಅಲ್ವಾ? ಏರುವ ಕಲೆ, ಇಳಿಯುವ ಕಲೆ. ಇದು ನೆನಪು ಮಾಡಿ.
ಬಾಬಾ ಹೇಳಿದ್ದಾರೆ, ಇದು ಬೇಹದ್ದಿನ ಸಿಡಿ ಅಂದ್ರೆ ವಿಶಾಲವಾದ 5000 ವರ್ಷಗಳ ಜ್ಞಾನದ ಸಿಡಿ. ನೀವು ಏರ್ತೀರಿ ಮತ್ತೆ ಇಳಿತೀರಿ. ನೀವೇ ಪೂರ್ಣ ಮೆಟ್ಟಲು ಏರೋರು ಮತ್ತೆ ಇಳಿಯೋರು. ಜಿನ್ ಅಂದ್ರೆ ರಾಕ್ಷಸ ಅಂದ್ರೆ ಅದು ನೀವೇ ಆಗಿರಿ. ಬಾಬಾ ಪಾಸಿಟಿವ್ ವೇನಲ್ಲಿ ಹೇಳ್ತಾ ಇದ್ದಾರೆ. ಬೇರೆ ಯಾರಿಗೂ ಯಾವುದೇ ಹೂವು ಸಿಡಿ ಅರ್ಥಾತ್ ಮೆಟ್ಟಲು ಏರೋದಿಲ್ಲ. ಹೂ ಅಂದ್ರೆ ಆತ್ಮಗಳು, ದೇವತಾತ್ಮಗಳೇ ಸತ್ಯುಗದಲ್ಲಿದ್ದವರು ಕೆಳಗೆ ಬರ್ತಾ ಹೋದ್ರು ಪುನರ್ಜನ್ಮದಲ್ಲಿ. ಪೂರ್ಣ ಮೆಟ್ಲು ಏರೋದು ನೀವೇ, ಪೂರ ಇಳಿಯೋದು ನೀವೇ. ಪೂರ್ಣ ಮೆಟ್ಲಿನ ಜ್ಞಾನ ಪಡೆಯೋದ್ರಿಂದ ನೀವೆಷ್ಟು ಶ್ರೇಷ್ಠ ಪದವಿ ಪಡಿತೀರಿ. ಮತ್ತೆ ಇಳಿಯೋ ಕಲೆಯಲ್ಲಿ ಬಂದ ನಂತರ ಏರುವ ಕಲೆಯಲ್ಲಿ ಹೋಗ್ತೀರಿ. ತಂದೆ ಹೇಳ್ತಾರೆ, ನಾನು ನಿಮ್ಮ ತಂದೆ ಆಗಿದ್ದೇನೆ. ನೀವು ನನ್ನನ್ನು ಪತೀತ ಪಾವನ ಎಂದು ಕರೀತೀರಿ. ಪತೀತ ಪಾವನನಾಗಿದ್ದೇನಲ್ವಾ? ನಾನು ಸರ್ವಶಕ್ತಿಮಾನ್, ಆಲ್ಮೈಟಿ. ಏಕೆಂದ್ರೆ ನನ್ನ ಆತ್ಮ ಸದಾ 100%, 100% ಪಾವನ ಅರ್ಥಾತ್ ಪವಿತ್ರ ಇರ್ತದೆ. ನಾನು ಬಿಂದು ರೂಪದ ಅಥಾರಿಟಿ, ಶಕ್ತಿ ಆಗಿದ್ದೇನೆ. ಎಲ್ಲ ಶಾಸ್ತ್ರಗಳ ರಹಸ್ಯವನ್ನ ಅರಿತಿದ್ದೇನೆ. ಎಷ್ಟು ಅದ್ಭುತ ಇದೆ ಇಲ್ಲಿ, ಎಲ್ಲ ಅದ್ಭುತ ಜ್ಞಾನ ಇದೆ. ಈ ತರ ಎಂದೂ ಕೇಳಿರಲ್ಲ. ಆತ್ಮದಲ್ಲಿ 84 ಜನ್ಮಗಳ ಅವಿನಾಶಿ ಪಾತ್ರ ಇದೆ. ಅದು ಎಂದೂ ಅಳಿಸಿ ಹೋಗಲ್ಲ. ಅದು ನಡೀತಾ ಇರ್ತದೆ ಮತ್ತೆ ಮತ್ತೆ ಪುನರಾವರ್ತನೆ. 84 ಜನ್ಮಗಳ ಚಕ್ರ ಸುತ್ತುತ್ತಾ ಇರ್ತದೆ. 84 ಜನ್ಮಗಳ ರೆಕಾರ್ಡ್ ಅಡಗಿದೆ ಆತ್ಮದಲ್ಲಿ. ಇಷ್ಟು ಸಣ್ಣ ಆತ್ಮ, ಎಷ್ಟು ವಿಶಾಲ ಜ್ಞಾನ ಅಷ್ಟು ಜನ್ಮದ್ದು ಆತ್ಮದಲ್ಲಿದೆ. ಬಾಬೋರಲ್ಲೂ ಇದೆ ಸೃಷ್ಟಿಯ 5000 ವರ್ಷದ್ದು. ಅದಕ್ಕೆ ನೀವು ಮಕ್ಕಳಲ್ಲೂ ಆ ಥರ 84 ಜನ್ಮಗಳ ಪಾತ್ರದ ಸಂಸ್ಕಾರ ಇದೆ. ಎಷ್ಟು ಪಾತ್ರ ನಿರ್ವಹಿಸ್ತೀರಿ. ಈ ಪಾತ್ರ ಎಂದೂ ಆತ್ಮದೊಳಗಿಂದ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮವನ್ನ ಈ ಕಣ್ಣುಗಳಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಸೂಕ್ಷ್ಮ ಬಿಂದು. ಬಾಬಾ ಹೇಳ್ತಾರೆ, ನಾನು ಕೂಡ ಬಿಂದು ಆಗಿದ್ದೇನೆ. ಇಲ್ಲಿ ನೀವು ಮಕ್ಕಳೀಗ ಅರ್ಥ ಮಾಡ್ಕೊಂಡಿರಿ. ನೀವು ಬೇಹದ್ದಿನ ಅಂದ್ರೆ ಭೌತಿಕ ಅಲ್ಲ, ಬುದ್ಧಿಯಿಂದ ಬೇಹದ್ದಿನ ತ್ಯಾಗಿ ಮತ್ತು ರಾಜಋಷಿ. ಎಷ್ಟು ನಶೆ ಏರಿರಬೇಕು. ರಾಜಋಷಿ ಎಷ್ಟು ಪವಿತ್ರ ಇರ್ತಾರೆ. ರಾಜಋಷಿಗಳಿರ್ತಾರೆ ಸೂರ್ಯವಂಶಿ, ಚಂದ್ರವಂಶಿ. ಯಾರು ಇಲ್ಲಿ ರಾಜ್ಯ ಪ್ರಾಪ್ತಿ ಮಾಡ್ಕೊಳ್ತಾರೆ ಸಂಗಮ್ ಯುಗದಲ್ಲಿ. ಹೇಗೆ ಈಗ ನೀವು ಮಾಡ್ಕೊಳ್ತಿದ್ದೀರಿ ಪುರುಷಾರ್ಥದಿಂದ. ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲಿ ಮಕ್ಕಳಿಗೆ ಅರ್ಥ ಆಗಿದೆ. ಈಗ ನಾವು ಹೋಗ್ತಿದ್ದೇವೆ. ಅಂಬಿಗ ಸ್ಟೀಮರಲ್ಲಿ ಕುತ್ಕೊಂಡಿದ್ದಾರೆ. ಹಾಗೂ ಇಲ್ಲಿ ತಿಳ್ಕೊಂಡಿದ್ದೇವೆ, ಇದು ಪುರುಷೋತ್ತಮ ಸಂಗಮ ಯುಗ. ಹೇರುವ ಕಲೆ, ಸ್ವರ್ಗಕ್ಕೆ ಹೋಗೋ ಬಾಗಿಲು ಅಥವಾ ಸ್ಟೀಮರ್ ಹೋಗೋದಂತೂ ಅವಶ್ಯ. ಹಳೆಯ ಜಗತ್ತಿಂದ ಹೊಸ ಜಗತ್ತಲ್ಲಿ ವಯ ಶಾಂತಿಧಾಮ್. ಸದಾ ಮಕ್ಕಳಿಗಿದು ಬುದ್ಧಿಯಲ್ಲಿ ಇರಬೇಕು. ಯಾವಾಗ ನಾವು ಸತ್ಯುಗದಲ್ಲಿದ್ವಿ ಅಂದ್ರೆ ಆಗ ಯಾವುದು ಅನ್ಯ ಖಂಡಗಳಿದ್ದಿಲ್ಲ, ನಮ್ಮದೇ ರಾಜ್ಯ ಇತ್ತು. ಈಗ ಪುನಃ ಯೋಗ ಬಲದಿಂದ ನಾವು ರಾಜ್ಯ ಪಡಿತಿದ್ದೇವೆ. ಏಕೆಂದ್ರೆ ಬಾಬಾ ಹೇಳ್ತಾ ಇದ್ದಾರೆ, ಯೋಗ ಬಲದಿಂದಲೇ ವಿಶ್ವದ ರಾಜ್ಯ ಭಾಗ್ಯ ನೀವು ಪಡಿಲಿಕ್ಕೆ ಸಾಧ್ಯ. ಬಾಹುಬಲದಿಂದೇನು ಪಡೆಯಲು ಸಾಧ್ಯವಿಲ್ಲ. ಇದು ವಿಶಾಲ ಬೇಹದ ಸೃಷ್ಟಿ ನಾಟಕ, ಆಟ. ಇದು ಮಾಡಲ್ಪಟ್ಟಿದೆ. ಈ ಆಟದ ತಿಳುವಳಿಕೆ ಜ್ಞಾನ ತಂದೆಯೇ ಕೊಡೋದು. ಪ್ರಾರಂಭದಿಂದ ಪೂರ್ಣ ಜಗತ್ತಿನ ಇತಿಹಾಸ ಭೂಗೋಳವನ್ನ ತಿಳಿಸ್ತಾರೆ. ನೀವು ಸೂಕ್ಷ್ಮವತನ ಸ್ಥೂಲವತನ ರಹಸ್ಯವನ್ನು ಉತ್ತಮ ರೀತಿ ಅರ್ತಿದ್ದೀರಿ. ಸ್ಥೂಲವತನದಲ್ಲಿ ಇವರ ಅಂದ್ರೆ ದೇವತೆಗಳ ರಾಜ್ಯ ಇತ್ತು, ಅರ್ಥಾತ್ ನಮ್ಮ ರಾಜ್ಯ ಇತ್ತು. ನೀವು ಹೇಗೆ ಮೆಟ್ಟಲು ಅಂದ್ರೆ ಪುನರ್ಜನ್ಮದಲ್ಲಿ ಇಳಿತಾ ಕೆಳಗೆ ಬರ್ತಾ ಹೋದ್ರಿ, ನೆನಪು ಬರ್ತಾ ಇದೆ ಅಲ್ವಾ? ಸಿಡಿ ಮೆಟ್ಟಲು ಏರೋದು ಮತ್ತೆ ಇಳಿಯೋದು. ಇದು ಆಟ ಮಕ್ಕಳ ಬುದ್ಧಿಯಲ್ಲಿ ಕುಳಿತಿದೆ. ಈಗ ಬುದ್ಧಿಯಲ್ಲಿದೆ ಹೇಗೆ ಈ ಸೃಷ್ಟಿಯ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗ್ತದೆ. ಇದರಲ್ಲಿ ನಮ್ಮದು ಹೀರೋ ಹೀರೋಯಿನ್ ಅಂದ್ರೆ ಮುಖ್ಯ ಪಾರ್ಟ್ ಇದೆ.
ನಾವೇ ಸೋಲ್ತಾ ಬರ್ತೇವೆ, ಪುನಃ ವಿಜಯಿ ಆಗ್ತೇವೆ. ಅದಕ್ಕೆ ನಾಮ ಇದೆ ಹೀರೋ ಹೀರೋಯಿನ್ ಎಂದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಧಾರಣೆಗೋಸ್ಕರ ಮುಖ್ಯ ಸಾರ. ಈಗ ನಾವು ವನವಾಸದಲ್ಲಿದ್ದೇವೆ, ಅಂದರೆ ಕಲಿಯುಗ ಎಂಡ್, ಸಂಗಮ ಯುಗ. ಅದಕ್ಕೆ ಬಹಳ ಬಹಳ ಸಾಧಾರಣ ಸಿಂಪಲ್ ಇರಬೇಕು. ಯಾವುದೇ ಅಭಿಮಾನ ದೇಹದ್ದು ಅಥವಾ ವಸ್ತ್ರ ಆಭರಣ ಇತ್ಯಾದಿ ಯಾವುದು ಇಟ್ಕೋಬಾರ್ದು. ಯಾವುದೇ ಕರ್ಮ ಮಾಡ್ತಾ, ಕರ್ಮ ಸಾಧಾರಣ ಇರಬಹುದು, ಆದರೆ ತಂದೆಯ ನೆನಪಿನ ನಶೆ ಏರಿರಬೇಕು. ಎರಡನೇದು, ನಾವು ಬೇಹದ್ದಿನ ತ್ಯಾಗಿ ಮತ್ತು ರಾಜ ಋಷಿ ಆಗಿದ್ದೇವೆ. ಈ ನಶೆಯಲ್ಲಿದ್ದು ಪವಿತ್ರರಾಗಬೇಕು. ಜ್ಞಾನಧನದಿಂದ ಭರ್ಪೂರಾಗಿ ದಾನ ಮಾಡಬೇಕು. ಸತ್ಯ ಸತ್ಯ ಸೌದಾಗರ್ ವ್ಯಾಪಾರಿಯಾಗಿ ತಮ್ಮ ಲೆಕ್ಕಪತ್ರವನ್ನ ಇಡಬೇಕು. ವರದಾನ: ಸ್ವಯಂವನ್ನು ಸೇವಾದಾರಿ ಎಂದು ತಿಳಿದು ಬಾಗುವ ಹಾಗೂ ಸರ್ವರನ್ನು ಬಾಗಿಸುವಂತ ನಿಮಿತ್ಯ ಮತ್ತು ನಿರ್ಮಾಣ ಚಿತ್ತಭವ. ನಿಮಿತ್ಯ ಎಂದು ಯಾರಿಗೆ ಹೇಳ್ತಾರೆ? ಯಾರು ತಮ್ಮ ಪ್ರತಿ ಸಂಕಲ್ಪ ಹಾಗೂ ಪ್ರತಿ ಕರ್ಮ ತಂದೆ ಎದುರಲ್ಲಿ ಅರ್ಪಣೆ ಮಾಡ್ತಾರೆ. ನಿಮಿತ್ಯ ಆಗುವುದು ಅರ್ಥಾತ್ ಅರ್ಪಣೆ ಆಗುವುದು. ಹಾಗೂ ನಮ್ರಚಿತ್ತರು ಯಾರು ಬಾಗ್ತಾರೆ, ಎಷ್ಟು ಸಂಸ್ಕಾರದಲ್ಲಿ ಇರ್ತಾರೆ, ಸಂಕಲ್ಪಗಳಲ್ಲಿ ಸಂಸ್ಕಾರದಲ್ಲಿ ಎಷ್ಟು ಬಾಗ್ತಾರೆ, ಅಷ್ಟು ವಿಶ್ವ ಅವರೆದರಲ್ಲಿ ಬಾಗ್ತದೆ. ಬಾಗೋದು ಅರ್ಥಾತ್ ಬಾಗಿಸೋದು. ಸಂಕಲ್ಪದಲ್ಲಿ ಇಲ್ಲ ಅಂದ್ರೆ ಬೇರೆಯವರು ನಮ್ಮ ಎದುರಲ್ಲಿ ಸಂಕಲ್ಪ ಈ ತರ ಇರಬಾರ್ದು, ಬೇರೆಯವರು ನಮ್ಮ ಎದುರಲ್ಲಿ ಸ್ವಲ್ಪ ಆದ್ರೂ ಬಗ್ಗಲಿ ಅಂತ. ಯಾರು ಸತ್ಯ ಸೇವಾದಾರಿ ಇರ್ತಾರೆ ಅವರು ಸದಾ ಬಾಗ್ತಾರೆ. ಎಂದು ಅವರ ಅಭಿಮಾನ ದರ್ಪ ತೋರಿಸಲ್ಲ. ಶ್ಲೋಗನ್: ಈಗ ಸಮಸ್ಯಾ ಸ್ವರೂಪ ಅಲ್ಲ, ಸಮಾಧಾನ ಸ್ವರೂಪ ಆಗಿರಿ. ಅವ್ಯಕ್ತ ಸೂಚನೆ: ಮಹಾನ್ ಆಗೋದಕ್ಕೆ ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿಕೊಳ್ಳಿ. ಈಗ ಮಹಾನ್ ಆತ್ಮಗಳ ಪ್ರತಿಯೊಂದು ಮನಸ ಸಂಕಲ್ಪ, ಪ್ರತಿಯೊಂದು ಆತ್ಮದ ಬಗ್ಗೆ ಮಧುರತೆ ಮಹಾನತೆ ಇರಲಿ. ಹೇಗೆ ತಂದೆಯ ಸ್ವಭಾವ ಸದಾ ಪ್ರತಿಯೊಂದು ಆತ್ಮದ ಬಗ್ಗೆ ಕಲ್ಯಾಣ ಹಾಗೂ ದಯಾ ಭಾವನೆದು ಇದೆ, ಪ್ರತಿಯೊಬ್ಬರನ್ನು ಶ್ರೇಷ್ಠ ಮೇಲೆತ್ತುವ ಮಧುರತೆ ಮತ್ತು ನಿರ್ಮಾಣತೆದಿದೆ. ಅದೇ ತರ ತಮ್ಮ ಸ್ವಭಾವನು ಮಾಡಿಕೊಳ್ಳಿ. ಒಂದು ವೇಳೆ ಜೋರು ಆವೇಶ ಮಾತಾಡೋದು, ಆವೇಶದಲ್ಲಿ ಬರೋದು, ಜೋರು ಮಾತಾಡೋದು ಸ್ವಭಾವ ಇತ್ತು ಅಂದ್ರೆ ಇದು ಬ್ರಾಹ್ಮಣ ಜೀವನದಲ್ಲಿ ಬಹಳ ದೊಡ್ಡ ವಿಘ್ನ ಆಗಿದೆ. ಅದು ಪುರುಷಾರ್ಥ ಮಾಡಿಸಲ್ಲ, ಮಾಡಿರೋ ಪುರುಷಾರ್ಥನೂ ಜೀರೋ ಆಗ್ತದಲ್ವಾ. ಅದಕ್ಕೆ ಈಗ ಈ ತರ ಸ್ವಭಾವವನ್ನು ಪರಿವರ್ತನೆ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಒಳ್ಳೆಯದು. ಓಂ ಶಾಂತಿ.